ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಾವು ಪ್ರತಿನಿತ್ಯ ಗೊತ್ತಿಲ್ಲದೇನೆ ವಿರುದ್ಧ ಆಹಾರಗಳ ಸೇವನೆ ಮಾಡ್ತಾಯಿದ್ದೀವಿ. ಈ ವಿರುದ್ಧ ಆಹಾರಗಳಿಂದ ನಮಗೆ ನಾನಾ ರೀತಿಯ ತೊಂದರೆಗಳು ಬರ್ತಾಯಿದೆ. ನಾನಾ ರೀತಿಯ ತೊಂದರೆಗಳು. ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ ಮಾಡಿರ್ತಕ್ಕಂತಹ ನೀರು ಸೇವನೆ ಮಾಡಬೇಡ್ರಿ ಜಾಸ್ತಿ ಅಂದರೆ ಅದೇ ಸೇವನೆ ಮಾಡ್ತಾರೆ. ಬಾಯಿಗೆ ಟೇಸ್ಟ್, ಆ ನಾಲ್ಗೆಗೆ ಟೇಸ್ಟ್ ಇಟ್ಬಿಟ್ಟು ಸಾಕು, ಎಲ್ಲನೂ ಅದಕ್ಕೆ ಅಳವಡಿಸ್ಕೊತಾರೆ. ಏನೋ ಮಾತಾಡಿದೆ, ಅದೇನೋ ಫ್ಲೋರೈಡ್ ಕಂಟೆಂಟ್ ಇದೆ, ಅದಿದೆ, ಇದಿದೆ. ಯಾವುದೂ ಇಲ್ಲ. ಜನಗಳು ಅವರ ಒಂದು ಮಿಷನರಿ ಇವೆಲ್ಲ ಸೇಲ್ ಆಗ್ಲಿಕ್ಕೋಸ್ಕರ ಇವ್ರನ್ನ ಬಲಪೋಷಣೆ ಮಾಡ್ತಾರೆ. ಎಲ್ಲಿ ನೋಡು ಮೊಣಕಾಲು ನೋವು, ಕೀಲು ನೋವು. ಕಾರಣ ಅವರು ಸೇವನೆ ಮಾಡುವಂಥ ನೀರು ಮತ್ತು ಆಹಾರ. ಈ ನೀರನ್ನು, ನಲ್ಲಿಯಲ್ಲಿ ಬರುವ ನೀರನ್ನು ಸ್ವಚ್ಛ ಮಾಡಿಕೊಂಡು, ಶುದ್ಧೀಕರಣ ಮಾಡಿಕೊಂಡು, ಕಾಯಿಸಿ ಸೇವನೆ ಮಾಡ್ತಾ ಬಂದರೆ ಯಾವ ಮೊಣಕಾಲು ನೋವು ಇರಲ್ಲ. ಅನೇಕರಿಗೆ ತಿಳಿಸ್ಕೊಟ್ರೂ ಸಹ ಅದನ್ನು ನಂಬಲ್ಲ. ನೋವು ಅಂತ ಆ ಆಸ್ಪತ್ರೆ, ಈ ಆಸ್ಪತ್ರೆ, ಆ ಕಡೆ ಈ ಕಡೆ ಹೋಗಿ ಅನೇಕ ರೀತಿಯ ಟ್ಯಾಬ್ಲೆಟ್ ನುಂಗಿ ಆಯುಸ್ಸನ್ನು ಕಡಿಮೆ ಮಾಡ್ಕೊತಾರೆ. ಆ ಟ್ಯಾಬ್ಲೆಟಿಂದ ಮತ್ತೊಂದು ಕಾಯಿಲೆ ಬರ್ತದೆ, ಅದಕ್ಕೊಂದು ಟ್ಯಾಬ್ಲೆಟ್, ಮತ್ತೊಂದು ಕಾಯಿಲೆ, ಅದೊಂದು ಟ್ಯಾಬ್ಲೆಟ್. ಇವೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ವಿಜ್ಞಾನಿಗಳು, ತಿಳಿದವರು, ಪಂಡಿತರು ಇವರಲ್ಲಿ ಹೇಳೋದನ್ನು ಅದೇನೋ ಮೊಬೈಲಲ್ಲಿ ಕಾಸು ಬರುತ್ತೆ ಅಂತಲ್ಲ. ನಾವಂತೂ ಮಾಡ್ತಾಯಿಲ್ಲ. ನಾವು ಜನಸೇವೆ ಮಾಡ್ತಾಯಿದ್ದೀವಿ. ನಮಗೆ ಯಾವ ಕಾಸು ಬರ್ತಾಯಿಲ್ಲ. ನಾವು ಅದರ ಬಗ್ಗೆ ನಮಗೇನು ಗೊತ್ತಿಲ್ಲ. ತಿಳ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ನಾವು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ತಿಂದು ನರಳಾಡೋ ಬದಲು ಪ್ರಕೃತಿ ಮೊರೆ ಹೋದಾಗ ನಾವು ಯಾವ ಕಾಯಿಲೆ ಕಸಾರ ಬರಲ್ಲ ಸ್ನೇಹಿತರೆ. ದಯವಿಟ್ಟು ಅಳವಡಿಸ್ಕೊಳ್ಳಿ. ಪ್ರಕೃತಿ ಇದೆ, ಆ ಪ್ರಕೃತಿಯಿಂದ ನಾವು ಇದು ಮಾಡ್ಕೊಳ್ಳೋಣ. ಪ್ರಕೃತಿ ನಮಗೆ ಬೆನ್ನೆಲುಬಾಗಿ ನಿಂತಿದೆ. ಆ ಪ್ರಕೃತಿನ ಕಡಿಸ್ಬಿಟ್ಟು ನಾವು ಅದು ಇದು ಮಾಡಿಕೊಂಡ್ರೆ ನಾವು ಕಟ್ಟಾಗ್ತಾಯಿದ್ದೀವಿ. ದಯವಿಟ್ಟು ನೀರನ್ನು, ಒಳ್ಳೆಯ ನೀರನ್ನು ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡು ನೂರಾರು ವರ್ಷ ಬಾಳ್ರಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ ಮತ್ತೆ. ನಮಸ್ಕಾರ ಸ್ನೇಹಿತರೆ.